ಕಡಿಮೆ ಆಗೋದೇ ಇಲ್ವಾ ಚಿನ್ನದ ರೇಟ್ ಎನ್ನುವಂತಹ ವಿಚಾರ. ಯಾಕಂದರೆ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಒಂದು ಕಡೆ ಚಿನ್ನವನ್ನು ಮುಟ್ಟೋಕೆ ಕೂಡ ಜನ ಪಡ್ತಾ ಇದ್ದಾರೆ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಹೀಗಿರುವಾಗ ಚಿನ್ನದ ರೇಟು ಕಡಿಮೆ ಆಗೋದೇ ಇಲ್ವಾ? ಬಡ ಜನರು ಚಿನ್ನವನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ವಾ? ಆ ಮಟ್ಟಕ್ಕೆ ಈಗ ಚಿನ್ನದ ರೇಟ್ ಏರುತ್ತಾ ಇದೆ. ಚಿನ್ನವನ್ನು ಮುಟ್ಟಿ ಕೈ ಸುಟ್ಕೊಳ್ಳೋದು ಯಾಕೆ, ಬೇಡವೇ ಬೇಡ ಅನ್ನುವಂತಹ ಸವಾಸಕ್ಕೆ ಜನರು ಬಂದುಬಿಟ್ಟಿದ್ದಾರೆ. ಆ ರೀತಿಯಾದಂತಹ ಪರಿಸ್ಥಿತಿ. ಗೋಲ್ಡ್ ರೇಟ್ ಕಡಿಮೆ ಆಗೋದಿಲ್ಲ ಅನ್ನೋಂತಹ ಪ್ರಶ್ನೆ ಚಿನ್ನ ಪ್ರಿಯರಿಗೆ ಈಗ ಭಯ ಹುಟ್ಟಿಸ್ತಾ ಇದೆ. ಈ ಒಂದು ಚಿನ್ನದ ರೇಟ್ ಚಿನ್ನ ಖರೀದಿದಾರರಿಗೆ ಪದೇ ಪದೇ ಶಾಕ್ ಆಗ್ತಾ ಇದೆ. ಯಾಕಂದರೆ ರೇಟ್ ಏರ್ತಾ ಇದೆ. ಚಿನ್ನ ಖರೀದಿಸುವವರೇ ಅಲರ್ಟ್ ಆಗಿ ಗೋಲ್ಡ್ ರೇಟ್ ಮತ್ತೆ ಏರಿಕೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುತ್ತಾ? ಹಾಗಾದರೆ ಚಿನ್ನದ ರೇಟ್, ಬಂಗಾರದ ಬೆಲೆ ಸಾಕಷ್ಟು ಏರಿಕೆ ಆಗ್ತಾ ಇದೆ. ಇನ್ಮೇಲೆ ಚಿನ್ನವನ್ನು ಖರೀದಿ ಮಾಡೋಕೆ ಕನಸು ಕಂಡಿದ್ರೆ ಅದು ಕನಸು ನನಸಾಗುತ್ತಾ ಗೊತ್ತಿಲ್ಲ. ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಚಿನ್ನದ ಬೆಲೆ ಇಳಿಕೆಯಾಗುವ ಸಾಧ್ಯತೆಗಳು ಇದೆಯಾ? ಅದು ಕೂಡ ಡೌಟೇ ಇದೆ. ಏರ್ತಾನೆ ಇದೆ, ಇಳಿತಾ ಇಲ್ಲ. 1.50 ಲಕ್ಷ ಸನಿಹಕ್ಕೆ, ಅಂದರೆ 1.5 ಲಕ್ಷ ಸನಿಹಕ್ಕೆ ಹೋಗ್ತಾ ಇದೆ 10 ಗ್ರಾಮ್ ಚಿನ್ನದ ಬೆಲೆ. ಸದ್ಯ 10 ಗ್ರಾಮ್ ಚಿನ್ನ 1.37 ಲಕ್ಷಕ್ಕೆ ಬಂದಿತ್ತು. ಅಂದರೆ 1,37,000 ರೂಪಾಯಿ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಬಂಗಾರದ ದರ 4,000 ಏರಿಕೆ ಆಗಿದೆ. 10 ಗ್ರಾಮ್ ಚಿನ್ನದ ದರ 1,37,600 ರೂಪಾಯಿ ಆಗಿದೆ. ಕಳೆದ ಫೆಬ್ರವರಿಯಲ್ಲಿ 10 ಗ್ರಾಮ್ ಚಿನ್ನಕ್ಕೆ 85,000 ಇತ್ತು. ಆದರೆ ಈಗ 1 ಲಕ್ಷ ದಾಟಿದೆ. ಡಿಸೆಂಬರ್ 15ಕ್ಕೆ 10 ಗ್ರಾಮ್ ಚಿನ್ನ 1,37,000 ರೂಪಾಯಿ ಆಗಿದೆ. ಹೀಗಾಗಿ ಚಿನ್ನದ ಬೆಲೆ ಸಾವಿರಗಟ್ಟಲೆ ಇದ್ದಿದ್ದು ಈಗ ಲಕ್ಷಕ್ಕೆ ಬಂದು ತಲುಪಿದೆ. ಹತ್ತಿರ 1.5 ಲಕ್ಷ ಆಗ್ತಾ ಇದೆ. ಬರೀ 10 ಗ್ರಾಮ್ ಚಿನ್ನಕ್ಕೆ ಇಷ್ಟೊಂದು ದೊಡ್ಡ ಬೆಲೆನ. ಒಂದಾನೊಂದು ಕಾಲದಲ್ಲಿ ಚಿನ್ನದ ಬೆಲೆ ಎಷ್ಟು ಕಡಿಮೆ ಇತ್ತಂತ ಹಳಬರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಈಗ ಚಿನ್ನದ ರೇಟ್ನ ಹೇಳಿಬಿಟ್ರೆ ಅವರ ಮುಂದೆ ಹೋಗಿ ನಮ್ಮ ಕಾಲದಲ್ಲಿ ಅಷ್ಟೊಂದು ಇರಲಿಲ್ಲ, ಆಗ ನಾವು ತಗೊಂಡಿದ್ದೀವಿ ನೋಡಿ ಅಂತ ಚಿನ್ನವನ್ನು ತೋರಿಸ್ತಾರೆ. ಆಗ ತಗೊಂಡವರೇ ಬೆಸ್ಟ್ ಅಂತ ಈಗಿನವರು ಯೋಚನೆ ಮಾಡ್ತಾ ಇದ್ದಾರೆ. ಈಗ ನಾವಂತ ತಗೊಳ್ಳೋಕ್ಕಾಗಲ್ಲ, ಆ ಕಾಲದಲ್ಲಿ ತಗೊಂಡವ್ರದೇ ಒಳ್ಳೆಯ ಕೆಲಸಪ್ಪ ಈಗ ಅಂತ ಹೇಳಿ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ. ಅಂತಹ ಪರಿಸ್ಥಿತಿ. ಚಿನ್ನದ ಹತ್ರಕ್ಕೆ ಹೋಗಿ ಅದರ ರೇಟು ಕೂಡ ಕೇಳೋಕ್ಕೆ ಭಯಪಡುತ್ತೆ. ಅಂಗಡಿಯಲ್ಲಿ ಹೋಗಿ ಸುಮ್ಮನೆ ಹೋಗಿ ಬರೀ ರೇಟ್ ಕೇಳಿ ಬಂದರೆ ಅಂಗಡಿಯವರು ಒಂಥರ ನೋಡ್ತಾರೆ, ಇವನು ತಗೊಳ್ಳೋಕೆ ಬಂದಿಲ್ಲ ಸುಮ್ಮನೆ ನೋಡೋಕೆ ಬಂದಿದ್ದಾನೆ ಅಂತ ಹೇಳಿ. ಆ ರೀತಿಯಾಗಿ ಒಂದು ರೀತಿ ಅವಮಾನ. ಏನೋ ಒಂದು ಆಸೆ ಪಟ್ಟು ದುಡ್ಡನ್ನ ಕೂಡಿಟ್ಕೊಂಡು ತಗೊಳ್ಳೋಣಪ್ಪ ಅಂತ ಹೋದರೆ 1 ಗ್ರಾಮ್ ತಗೊಳ್ಳೋಕೆ 2 ಗ್ರಾಮ್ ತಗೊಳ್ಳೋಕೆ ಕೂಡ ಯೋಚನೆ ಮಾಡಬೇಕು. ಹಾಗಾಗಿದೆ. ಬರೀ 10 ಗ್ರಾಮ್ ಚಿನ್ನದ ಬೆಲೆ 1,37,000, 1,40,000, 50,000 ಅಂತಂದರೆ ಎಲ್ಲಿಗೆ ಹೋಯ್ತು ಅಂತ ಗೊತ್ತಿಲ್ಲ. ಹೀಗಾಗಿ ಚಿನ್ನದ ರೇಟ್, ಗೋಲ್ಡ್ ರೇಟ್ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೇ ಇದೆ. ಬಂಗಾರವನ್ನು ಖರೀದಿ ಮಾಡೋರು ಬಂಗಾರವನ್ನು ಹಾಕ್ಕೊಳ್ಬೇಕು ಅಂತ ಆಸೆ ಇರೋರಿಗೆ ಬಂಗಾರದ ಹತ್ರ ಹೋಗೋಕ್ಕೆ ಕೂಡ ಆಗ್ತಾ ಇಲ್ಲ. ಯಾಕೆ ಬೇಕಿದ್ದಿದ್ದು ಬಿಡಪ್ಪ, ಅಷ್ಟೊಂದು ದುಡ್ಡು ಕೊಡೋದು ಯಾಕೆ ಬೇಕು? ಬರೀ 10 ಗ್ರಾಮ್. ಇನ್ನೇ ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ತಿನ್ನೋಕ್ಕೆ ಬರಲ್ಲ, ಉಣ್ಣೋಕ್ಕೆ ಬರಲ್ಲ, ಏನಕ್ಕೂ ಬರಲ್ಲ. ಶೋಕಿಗೋಸ್ಕರ ಬೇಕು ಈ ಬಂಗಾರ ಅಷ್ಟೇ. ಕೆಲವರಿಗೆ ಬಂಗಾರದ ಮೇಲೆ ತುಂಬ ಆಸೆ ಇರುತ್ತೆ, ಹಾಕ್ಕೋಬೇಕು ತಗೋಬೇಕು ಅಂತ ಹೇಳಿ. ಅದು ಒಂದು ಪ್ರತಿಷ್ಠೆ. ಬಂಗಾರ ಇದ್ದರೆ ಜನ ಬೇರೆ ರೀತಿ ಬೆಲೆ ಕೊಡ್ತಾರೆ ನಮಗೆ ಅಂತ ಹೇಳಿ. ಆದರೆ ಬಂಗಾರ ಆಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ ಯಾವುದು ನಮ್ಮ ಹತ್ರ ಕೊನೆ ತನಕ ಅಂತೂ ಇರಲ್ಲ. ಆದರೆ ಇರೋ ತನಕ ಆದರೆ ಚೆನ್ನಾಗಿರ್ಬೇಕಲ್ಲ, ಅದಕ್ಕೋಸ್ಕರ ಬಂಗಾರ ಬೇಕೇ ಬೇಕು ಅಂತ ಕೆಲವರು ತಗೋಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ದುಡ್ಡಿದ್ದವ್ರು ತಗೊಳ್ತಾರೆ, ದುಡ್ಡು ಇಲ್ಲದೆ ಇರೋರು ಕಷ್ಟಪಟ್ಟು ಹಂಗೋ ಹಿಂಗೋ ಮಾಡಿ ತಿಂಗಳಿಗೆ ಒಂದಿಷ್ಟು ದುಡ್ಡನ್ನು ಕೂಡಿಸ್ಬಿಟ್ಟು ತಗೊಳ್ಳೋಣ, ಕೈಲಾದಷ್ಟು ಆದರೂ ತಗೊಳ್ಳೋಣ, ಅಟ್ಲೀಸ್ಟ್ 1 ಗ್ರಾಮ್ 2 ಗ್ರಾಮ್ 4-5 ಗ್ರಾಮ್ ಆದರೂ ತಗೊಳ್ಳೋಣ ಅಂತ ಆಸೆ ಪಡ್ತಾ ಇರ್ತಾರೆ. ಅಷ್ಟು ತೊಗೋಬೇಕಂದ್ರೂ ಕೂಡ ನಿಮಗೇನು ಕಡಿಮೆ ದುಡ್ಡಲ್ಲ, ನಿಮ್ಮ ಹತ್ರ ಬೇಕಾ 50-60-70 ಇರಬೇಕು ನಿಮ್ಮ ಹತ್ರ. ಈ ರೀತಿಯಾಗಿದ್ದಾಗ ಮಾತ್ರ ಒಂದು 5 ಗ್ರಾಮು 4 ಗ್ರಾಮು 3 ಗ್ರಾಮು ನಿಮ್ಗೆ ಚಿನ್ನ ಸಿಗುತ್ತೆ. 10 ಗ್ರಾಮ್ ತಗೋತೀವಿ ಅಂದರೆ ಬರೋಬ್ಬರಿ 1,00,000-1.5 ಲಕ್ಷ ರೂಪಾಯಿ ರೆಡಿ ಮಾಡಿ ಇಟ್ಕೋಬೇಕು. ಆಗ ನಿಮಗೆ ಆ ಒಂದು ಬಂಗಾರ ನಿಮಗೆ ಕೈ ಸೇರುತ್ತೆ. ಇಲ್ಲ ಅಂತಂದರೆ ನೀವು ಅದ್ರ ಹತ್ರಕ್ಕೂ ಹೋಗೋಕ್ಕಾಗಲ್ಲ, ಕೇಳೋಕ್ಕೂ ಆಗಲ್ಲ. ಬರೀ 10 ಗ್ರಾಮ್ ಚಿನ್ನದ ದರ ಎಷ್ಟಿದೆ ಈಗ? 1,37,600 ರೂಪಾಯಿ ಆಗಿರುವಂಥದ್ದು. ಇದೇ ಒಂದು ಫೆಬ್ರವರಿಲಿ ಏನಾಗಿತ್ತು ಅಂದರೆ 85,000 ಆಯ್ತಂತೆ. ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಹೀಗಾಗಿ ಬಂಗಾರವನ್ನು ತಗೊಳ್ಳೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.